ಭಯ್ಯ ರೆಂಟ್ ಎಷ್ಟು ಭಯ್ಯ ಇದು ಬೈಕು? 260 ಒಂದು ದಿನಕ್ಕೆ? ವೀಕ್ಲಿ ಪ್ಲ್ಯಾನ್ ಇಲ್ವಾ? ವೀಕ್ಲಿದು ಒಂದು ವಾರದಿಲ್ವಾ? ಒಂದು ವಾರದ ಅಂದರೆ ಅಣ್ಣ ನೀವು ಮೊಬೈಲಲ್ಲಿ ರೀಚಾರ್ಜಿಂಗ್ ಕಡಿಮೆ ಆಗುತ್ತೆ, ಅವಾಗ ಟಾಟಾ ಇತ್ತಲ್ಲ ಆ ಥರ ಇದನ್ನ ವೀಕ್ಲಿ ಇಷ್ಟು ಮಾಡ್ಕೋಬೇಕು. ಒಂದು 1000 ಚಿಲ್ಲರೆ ಬೀಳುತ್ತೆ, ಮೆಸೇಜ್ ಬರುತ್ತೆ. ಈಗ ಅಂದ್ರೆ ನೀವು ಡೈಲಿ ಮಾಡ್ತಾ ಇದ್ದೀರಾ? ಇಲ್ಲ ಡೈಲಿ ರೆಂಟೇ, ಬಟ್ ನಾವು ಎಷ್ಟು ದಿನಕ್ಕೆ ಬೇಕಾದ್ರೂ ರೀಚಾರ್ಜ್ ಮಾಡ್ಕೋಬಹುದು. ಮಿನಿಮಮ್ ಅಂದ್ರೆ 1000 ರೂಪಾಯಿ ರೀಚಾರ್ಜ್ ಅದ್ರಲ್ಲಿ ಕಟ್ ಆಗ್ತಾ ಇರ್ತದೆ. ಆಟೋಮೆಟಿಕ್ ಕಟ್ ಆಗುತ್ತೆ, ಆ್ಯಪಲ್ಲೇ ಎಲ್ಲ ಪೇ ಮಾಡಬೇಕು. ಈಗ ಐಡಿ ಇವನೇ ಮಾಡ್ಕೊಡ್ತಾನ ಇಲ್ಲ ನೀವು ಮಾಡ್ಕೊಳ್ಳೋದು? ಇದು ಐಡಿ ಇವ್ರು ಮಾಡ್ಕೊಟ್ರೆ ಅದು ದರಿದ್ರ ಬಾಳು ಮಾಡ್ಕೊಂಡು ಪರ್ಸನಲ್ ಆಗಿ ಅಂತ ತಗೋಬೇಕು. 5000 ರೂಪಾಯಿ ಡೆಪಾಸಿಟ್. 5000 ಡೆಪಾಸಿಟ್? ಈಗ 5000 ಡೆಪಾಸಿಟ್ ಮಾಡಿದ್ರೆ ನೀವು ಹೊಸ ಗಾಡಿ ಬೇಕು ಅಂದ್ರೆ 5000 ಡೆಪಾಸಿಟ್, ವೀಕ್ ರೆಂಟ್ ಫ್ರೀ ಬರುತ್ತೆ. ಏನಾರ ಇಲ್ಲ ಅಂದ್ರೆ ಗೋವಿಂದ. ಹೌದಾ? ಹೊಸ ಹಳೆ ಗಾಡಿ ಬೇಕು ಅಂದ್ರೆ 2-2.5 ಸಾವಿರ ಕೊಡ್ತಾನೆ. ಬಟ್ ಆಲ್ರೆಡಿ ನಾವು ಉಜ್ಜಾಡಿರ್ತೀವಿ, ಬೇರೆಯವ್ರೊಬ್ಬ ಉಜ್ಜಾಡಿರ್ತಾನೆ, ಅದೇ ತಗೊಂಡು ನಾವೇನ್ ಮಾಡೋದು? ಈಗ ಐಡಿ ಇವರು ಮಾಡ್ಕೊಟ್ಟು ನಾವು ಸಪ್ರೇಟ್ ಮಾಡ್ಕೊಬೋದು, ಏನು ತೊಂದರೆ ಆಗಲ್ವಾ? ಅದು ಇವ್ರು ಮಾಡ್ಕೊಟ್ಟಾದ್ಮೇಲೆ ನಾವು ಸಪ್ರೇಟ್ ಮಾಡ್ಕೊಳಕ್ಕಾಗಲ್ಲ ಆಗಲ್ವಾ? ಮತ್ತೆ ಹೆಂಗ್ ಮಾಡಿದ್ರೆ ಪಾನ್ ಕಾರ್ಡ್ ಲಿಂಕ್ ಆಗ್ಬಿಟ್ಟಿರುತ್ತಲ್ಲ? ಲಿಂಕ್ ಆಗ್ಬಿಟ್ಟೆ. ಹೌದು, ಅದೇನೆ. ಮತ್ತೆ ಈಗ ನೀವು ಸಪ್ರೇಟ್ ಹೆಂಗ್ ಮಾಡ್ಕೊಂಡ್ರಿ ಅಂತ? ಅಂದ್ರೆ ನಾನು ಫಸ್ಟ್ ಸ್ಪ್ಲೆಂಡರ್ ಅಲ್ಲಿ ಮಾಡ್ತಾ ಇದ್ದೆ. ಸ್ಪ್ಲೆಂಡರ್ ಆದ್ಮೇಲೆ NS ಅಲ್ಲಿ ಮಾಡ್ತಾ ಇದ್ದೆ. NS ನ ಮನೆ ತಾವ್ ನಿಲ್ಸ್ಬಿಟ್ಟು ಅದು ಪರ್ಸನಲ್ ಆಗಿ ಇಟ್ಕೊಂಡು ಇದು ಕೆಲಸಕ್ಕೆ ಅಂತ ಮಾಡ್ತೀನಿ. ಗಾಡಿ ಹಾಳಾಗೋತಾ ಡೆಲಿವರಿ ಜಾಬ್ ಮಾಡೋರು ಅದಕ್ಕೋಸ್ಕರ ಸುಮ್ಮನೆ ಒಂದು 5-6 ತಿಂಗಳು ಅಲ್ವಾ ಮಾಡೋದು, ಬಿಟ್ಬಿಡ್ತೀನಿ ಅದಕ್ಕೆ. ಅಲ್ಲ, ಈಗ ನಾನು ಇವಾಗ ನಾನು ಗಾಡಿ ತಗೊಂತೀನಿ, ಐಡಿ ನನ್ನ ಹತ್ರ ಐತೆ ಅಂತಂದ್ರೆ ಬರೀ ಗಾಡಿನೇ ಕೊಡ್ತಾನ? ಇಲ್ಲ, ನಾನು ಐಡಿ ಮಾಡ್ಕೊಳ್ಬೇಕು ಅನ್ನೋದೇನಿಲ್ಲ. ಇಲ್ಲ, ಅದಾದ್ಮೇಲೂ ಬೇಕಾದ್ರೆ ನಿಮ್ಮನ್ನ ಕೇಳ್ತಾರೆ ಅಟ್ಯಾಚ್ ಮಾಡಿಸ್ಬೋದಾ ಅಂತ, ಅದೇನೋ ಆಫರ್ ಇರುತ್ತೆ, ರೆಂಟ್ ನೀವು ಅಷ್ಟೊಂದು ಕಟ್ಟೋದಿರಲ್ಲ ಡೈಲಿ ಡ್ಯೂಟಿ ಮಾಡಿದ್ರೆ ಅಂತ. ಬಟ್ ನಾರ್ಮಲ್ ನಾನು ಕೇಳಿರೋ ಪ್ರಕಾರ ಏನಾರ ನಾವು ಅಟ್ಯಾಚ್ ಮಾಡಿಸ್ಬಿಟ್ರೆ ಬೇಕು ಅಂತಂದ್ರೆ ಸುಮ್ಮನೆ ಅಂದ್ರೆ ಅಮೌಂಟ್ ಎಲ್ಲ ಕರೆಕ್ಟಾಗಿ ಕೊಡಲ್ವಂತೆ? ಸ್ಯಾಲರಿ ಕರೆಕ್ಟಾಗಿ ಕೊಡಲ್ಲ. ಒಂದು ಟೈಮ್ ನಾನೇ ಕೇಳಿದೆ 7,500 ಮಾಡೋಣ ಅಂತ ಅವ್ನು ವಾರಕ್ಕೆ, ಬೇರೆ ಬಂದಿರೋದೇ 3,500. ಅದು ಇದು ಕಟ್ಟಾಗಿ ಬ್ಯಾಟ್ರಿ ಸೆಟ್ಟಿಂಗ್ ಜಾಸ್ತಿ ಮಾಡಿದ್ದೀರಾ ನೀವು ಅಂದ್ಬಿಟ್ಟು ಕಟ್ ಮಾಡ್ಕೊಂಡಂತೆ. ಈಗ ಫಸ್ಟ್ ಈಗ ನಾನು ಗಾಡಿ ತಗೋಬೇಕು ಅಂತಂದ್ರೆ ಒಬ್ಗೋಗ್ಬಿಟ್ಟು 5,000 ಡೆಪಾಸಿಟ್ ಮಾಡ್ಬೇಕಾ? 5,000 ಡೆಪಾಸಿಟ್ ಮಾಡ್ಬೇಕು, ಅದರಲ್ಲಿ ಕಟ್ ಮಾಡ್ಕೊಂತ ಇರ್ತಾನೆ. ಅದಕ್ಕೆ 5,000 ಖಾಲಿ ಆಗೋವರೆಗೂ ಮಾಡ್ಬೋದಾ? 5,000ದಲ್ಲಿ 1-1.5 ಏನೋ ನಿಮ್ಗೆ ಕ್ರೆಡಿಟ್ ಕೊಡ್ತಾನೆ. ಅದರಲ್ಲಿ ಇದಾಗುತ್ತೆ. ಮಿಕ್ಕಿದ್ದು 500 ರೂಪಾಯಿ ಡೆಪಾಸಿಟ್ ಅಂತ ಇಡ್ತಾರೆ, ಅಂದ್ರೆ ಏನಾರ ಗಾಡಿ ಏನಾರ ಆದ್ರೆ ಅಂತ ಅಷ್ಟೇ. ಅದು ಮಿಕ್ಕಿದ್ದು ಯಾವ್ದು ರಿಫಂಡ್ ಬರಲ್ಲ. ಇನ್ನು 3,000 ಬರೋದೇ ಇಲ್ಲ? ಅದೇ ಇಲ್ಲ, 3,000 ಅವನಿಗೇನೆ. ಇದು ಯಾವ್ದು ಬ್ರೋ ಇದು? ಫುಲ್ ಡೇ ಮಾಡ್ಕೊತೀರಿ ಅಂದ್ರೆ ಆಗಲ್ವಾ? ಅಂದ್ರೆ ಇದರಲ್ಲಿ ಏನು ಅಂದ್ರೆ ಏನಾರ ಸಾಲ ಗೀಲ ಇದ್ಕೊಂಡು ಸ್ವಲ್ಪ ಕಮಿಟ್ಮೆಂಟ್ ತುಂಬಾ ಸ್ಟ್ರಗಲ್ ಐತೆ ಇದ್ರೆ ಮಾತ್ರ ತಗೋಬೇಕು, ಇಲ್ಲ ಅಂದ್ರೆ ಪರ್ಸನಲ್ ಗಾಡಿನೇ ಬಿಟ್ರು. ಬಟ್ ಮೆಂಟಲ್ ಪ್ರೆಷರ್ ಜಾಸ್ತಿ ಇದರಲ್ಲಿ. ನಿಮ್ ನಾರ್ಮಲ್ ಗಾಡಿಗಿಂತ ಇದ್ರಲ್ಲಿ ನೋಡಿ ಒಂದು 40-45 ಕಿಲೋಮೀಟರ್ ಹೋಗ್ತಿದ್ದಂಗೆ ನಮ್ಗೆ ಈ ಆರ್ಡ್ರ್ ಜೊತೆಗೆ ಈ ಕಡೆ ಸರ್ಜ್ ಜೊತೆಗೆ ಊಟನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್, ಮಧ್ಯಾಹ್ನ ಹೊತ್ತು ಆ ಥರ ಆಗುತ್ತೆ. ಈಗ ಸ್ವೈಪ್ ಹೆಂಗೆ ನಮ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಒಂದು ಸ್ವೈಪ್ಗೆ? ಒಂದು ಸ್ವೈಪ್ಗೆ ನಾರ್ಮಲ್ ಆಗಿ ಕೊಡೋದು ಒಂದು 60 ಕಿಲೋಮೀಟರ್ ಅಂತ ಕೊಡ್ತಾರೆ. 60 ಕಿಲೋಮೀಟರ್ ಅಂತ ಕೊಡ್ತಾನ? 45 ಮೇಲ್ಗಡೆನೇ ಚೇಂಜ್ ಮಾಡಬೇಕು ನಾವು. 45ಕ್ಕೆ ಚೇಂಜ್ ಮಾಡಬೇಕು? 45 ಮೇಲ್ಗಡೆನೇ ಚೇಂಜ್ ಮಾಡಬೇಕು. ಅದಕ್ಕಿಂತ ಏನಾದ್ರು ಮಾಡಿದ್ರೆ ಕೆಲವೊಂದು ಟೈಮ್ ಬ್ಯಾಟ್ರಿಗಳು ಸಿಗಲ್ಲ. ಈಗ ಒಳಗಡೆ ಚೇಂಜ್ ಮಾಡಕ್ಕೆ ಕೊಡ್ತಾನ ನಮಗೆ? 45 ಕಿಲೋಮೀಟರ್ ಒಳಗಡೆ ಚೇಂಜ್ ಮಾಡ್ಕೊಬೋದಾ? ಅಂದ್ರೆ ಇದರಲ್ಲಿ 40% ಅಷ್ಟೇ ಖಾಲಿ ಮಾಡಕ್ಕೆ, 40% ಖಾಲಿ ಮಾಡಿದ್ರೆ ಆಮೇಲೆ ಚೇಂಜ್ ಮಾಡ್ಕೊಬೋದ? ಆಮೇಲೆ ಏನು ತೊಂದರೆ ಇಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ ಇದೆಯಾ? ಹ್ಞೂ ಬ್ರೋ. ಏನು ಹೆಸರು? ಯಶವಂತ್ ಬ್ರೋ ಅಂತ. ಹಾಕ್ಬೋದಾ? ಇದು ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ದಂಗೆ ಆಗ್ತದೆ ಜೈಪ್ ಬಗ್ಗೆ. ಹಾಕಿ, ಪರವಾಗಿಲ್ಲ. ನಾನು ಈ 6 ತಿಂಗಳು ಮಾಡ್ತೀನಿ ಅಷ್ಟೇ. ಅದೇ ತುಂಬ ಜನ ಕೇಳ್ತಾ ಇರ್ತಾರೆ ಬ್ರೋ, ಈಗ ಜೈಪ್ ಎಲೆಕ್ಟ್ರಿಕಲ್ ಗಾಡಿ ತಗೋಬೇಕು, ನಾನು ಇದ್ರಲ್ಲಿ ಡೆಲಿವರಿ ಜಾಬ್ ಮಾಡಬೇಕು ಅಂತ ಇರ್ತಾರೆ ತುಂಬ ಜನ. ಒಂದು ಹೇಳ್ತೀನಿ, ನೀವು ತಗೋತೀರಾ ನಂಗಿದ್ರೆ ನಿಮ್ಗೇನೋ ಕಷ್ಟ ಇದೆ ಅಂತಂಗಿದ್ರೆ ಮಾತ್ರ ತಗೊಳ್ಳಿ. ತೀರಾ ಏನಾರ ಇಲ್ಲ ಬ್ರೋ ಆ ಥರ ಈ ಥರ ಏನೂ ಇಲ್ಲ, ಮೆಂಟಲ್ ಪ್ರೆಷರ್ ಬೇಡ ಅಂದ್ರೆ ಮಾಡಿ. ಈಗ ಯಾವ ಥರದವ್ರು ಜಾಸ್ತಿ ಬರ್ತಾರೆ ಅಂದರೆ ಊರಿಂದ ಬಂದಿರ್ತಾರೆ, ತುಂಬ ದೂರದಿಂದ. ಮಾಡ್ಬೋದು ಬ್ರೋ, ಏನು ಗೊತ್ತಾ, ಇವಾಗ ನನಗೂ ಅಷ್ಟೇ. ಇವಾಗ ನಾನು ಜನವರಿ ತನಕ ಮಾಡ್ತೀನಿ, ಜನವರಿನೂ ಇಲ್ಲ ಅಯ್ಯಪ್ಪ ಸ್ವಾಮಿ ಆಗ್ತಿದ್ದಂಗೆ ಡಿಸೆಂಬರ್ ಜನವರಿ ನಾನು ಹೊರಟೋಗ್ತೀನಿ. ಅದಾದ್ಮೇಲೆ ನಾನು ಮುಟ್ಟೋದೇ ಇಲ್ಲ. ಈಗ ಜೈಪ್ ಬೇಡ ಬ್ರೋ, ಆಲ್ರೆಡಿ 3 ವರ್ಷ ಮಾಡಿದ್ದೀನಿ. 3 ವರ್ಷದಿಂದ ನಾನು ಮಾಡ್ಕೊಂಡು ಹಿಂಗೆ ಇದೀನಿ ನಾನು. ಬರೀ ಸ್ವಿಗ್ಗಿನೇ ಮಾಡಿ ಬೇಜಾರಾಗ್ಬಿಡೈತೆ ಅದು ನನಗೆ. ಸರಿ ಬ್ರೋ, ಆರ್ಡರ್ ಟೈಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಶವಂತ್ ಬ್ರೋ ಅಂತ. ಅಂದರೆ ದೂರ ಊರಿಂದ ಬರ್ತಾರಲ್ಲ, ಅವ್ರಿಗೆ ನಮ್ಮ ಹತ್ರ ಬೈಕ್ ತಗೋಬರಕ್ಕಲ್ಲ, ಅಲ್ಲಿಂದ ಇಲ್ಲಿ ರೆಂಟಲ್ ತಂದು ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಅವ್ರು, ಅದಕ್ಕೋಸ್ಕರ. ತುಂಬ ಥ್ಯಾಂಕ್ಸ್ ಬ್ರೋ, ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ನಿಮ್ಮಿಂದ. ಸರಿ ಬ್ರೋ, ಬಾಯ್. ಗೈಸ್ ನೋಡಿದ್ರೆ ಅಲ್ವಾ, ಇವಾಗ ಜಿಪ್ ಗಾಡೀಲಿ ಇವಾಗ ಏನೆಲ್ಲ ಸಮಸ್ಯೆ ಇದೆ, ಯಾವ ರೀತಿ ತಗೊಳೋದು ಅಂತ ಹೇಳ್ಬಿಟ್ಟು ಅವ್ರು ತಿಳಿಸಿರು ಅಂತ. ಅಂದರೆ ನೀವು ಸ್ಟಾರ್ಟಿಂಗ್ ಹೋದಾಗ ಡೆಪಾಸಿಟು ನೀವು 5,000 ಮಾಡಬೇಕು. 5,000ದಲ್ಲಿ ಏನು ಅಂತ ಅಂದರೆ 3,000 ನಿಮಗೆ ವಾಪಸ್ ಬರೋಲ್ಲ. ಅಂದರೆ 1,500 ನಿಮಗೆ ಗಾಡಿ ರೀಚಾರ್ಜಿಗೆ ಕೊಡ್ತಾನೆ. ಆಮೇಲೆ 500 ರೂಪಾಯಿ ಬಂದು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳ್ಬಿಟ್ಟು ಅದಷ್ಟೇ. ಸೆಕ್ಯೂರಿಟಿ ಡೆಪಾಸಿಟ್ 500, ಅದು ಬಿಟ್ಟರೆ 500 ವಾಪಸ್ ಬರೋಲ್ಲ ಅಂತ ಅಂದ್ಕೊಳ್ಳಿ. ನಿಮಗೆ 5,000 ತೊಗೊಂಡೋಗಿ ನೀವು ಅಲ್ಲಿ ಕೊಡ್ತೀರಾ ಅಂತ ಅಂದರೆ 5,000ಕ್ಕೆ ನಿಮಗೆ ಬರೋದು ಎಷ್ಟು ಅಂತಂದರೆ 1,500 ರೀಚಾರ್ಜ್ ಅಮೌಂಟ್ ಬರುತ್ತಂತ ಅಷ್ಟೇ. ಆ ರೀಚಾರ್ಜ್ ಅಮೌಂಟಲ್ಲಿ ನಾವು ಗಾಡಿನ ಓಡಿಸ್ಬೇಕಾಗುತ್ತೆ. ಆ 1,500 ಏನು ಮುಗಿದೋಗುತ್ತೋ, 1,500 ಮುಗಿದೋಗ್ತಿದ್ದಂಗೆ ನೀವೇನು ಮಾಡಬೇಕು ಅಂತಂದರೆ ಮತ್ತೆ ನೀವು ಮೊಬೈಲಲ್ಲಿ ಹೆಂಗೆ ರೀಚಾರ್ಜ್ ಮಾಡ್ಕೊತೀರೋ
ಅದೇ ರೀತಿಯಲ್ಲಿ ಜಿಪ್ ಗಾಡಿಗೂ ಕೂಡ ನೀವು ಮೊಬೈಲ್ ಅಪ್ಲಿಕೇಶನ್ ಇದೆಯಲ್ಲ, ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ರೀಚಾರ್ಜ್ ಮಾಡ್ಕೊಂಡು ನೀವು ಗಾಡಿ ಓಡಿಸೋ ರೀತಿಯಲ್ಲಿ ಈ ಥರ ಮಾಡಬೇಕು. ಇನ್ನೊಂದು ಏನು ಗೊತ್ತಾ ಗೈಸ್, ನೀವು ಯಾವುದೇ ಬೈಕ್ ತೊಗೊಳ್ಳಿ ನೀವು ಅಂತಂದರೆ ರೆಂಟಲ್ ವೆಹಿಕಲ್ಲು ನೀವು ಇದು ಯಾವುದಾದ್ರು ತೊಗೊಳ್ಳಿ ನೀವು, ಮೊದಲನೇ ಮಿಸ್ಟೇಕ್ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತ ಅಂದರೆ ಅವರು ಏನು ಹೇಳ್ತಾರೆ ಅಂತಂದರೆ ಐ ಡಿ ನಾವೇ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತಂದರೆ ನೀವೇನಾದ್ರು ಡ್ಯೂಟಿ ಮಾಡ್ತೀರಾ ಅಂತಂದರೆ ಐ ಡಿಗಳು ನಾವೇ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತಂದರೆ ನಿಮಗೆ ಪೋರ್ಟರ್ ಬೇಕಾ, ಸ್ವಿಗ್ಗಿ ಬೇಕಾ, ಝೊಮ್ಯಾಟೊ ಬೇಕಾ, ನೀವು ಯಾವ್ದ್ರಲ್ಲಿ ಕೆಲಸ ಮಾಡ್ತೀರಾ ಹೇಳ್ರಿ, ಅದ್ರದ್ದು ನಾವೇ ಐ ಡಿ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅವಾಗ ನೀವೇನು ಮಾಡಬೇಕು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಐ ಡಿನ ಕ್ರಿಯೇಟ್ ಮಾಡಿಸ್ಕೊಬಾರ್ದು. ಐ ಡಿ ಕ್ರಿಯೇಟ್ ಮಾಡಿಸ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಒಂದು ಕಂಪ್ನಿಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ, ನಾನು ಸ್ವಿಗ್ಗಿ ಕಂಪ್ನಿಗೆ ಕೆಲಸ ಮಾಡ್ತಾಯಿದ್ದೀನಿ, ಡೈರೆಕ್ಟು ನನಗೆ ಸ್ವಿಗ್ಗಿಯಿಂದನೇ ಬರುತ್ತೆ. ಅದು ಬಿಟ್ಟು ಸ್ವಿಗ್ಗಿಯಿಂದ ನಾನೇ ಕೆಲಸ ಮಾಡೋದು, ಸ್ವಿಗ್ಗಿಗೆ ಕೆಲಸ ಮಾಡೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವೇನಾದ್ರು ಕಂಪ್ನಿ ಐ ಡಿ ಮಾಡ್ಕೊತೀವಿ ಅಂತಂದರೆ ಬೈಕ್ ರೆಂಟಲ್ಲಿ ತೊಗೊಂಡಿರ್ತೀವಲ್ಲ, ಅವ್ರ ಹತ್ರ ಐ ಡಿ ಮಾಡ್ಕೊತೀವಿ ಅಂತಂದರೆ ಅವ್ರವ್ರು ಟೈಅಪ್ ಆಗಿರ್ತಾರೆ. ಅಂತ ಅಂದರೆ ಇವಾಗ ಈ ಜಿಪ್ ಗಾಡಿರು ಮತ್ತು ಸ್ವಿಗ್ಗಿರು ಅವ್ರು ಟೈಅಪ್ ಆಗಿರ್ತಾರಲ್ಲ, ಅದರಿಂದಾಗಿ ಏನಾಗುತ್ತೆ ಅಂತಂದರೆ ನಾವು ಸ್ವಿಗ್ಗಿ ಕೆಲಸ ಮಾಡಿದ್ರು ಕೂಡ ನಮಗೆ ಸ್ಯಾಲ್ರಿ ಯಾವ ರೀತಿ ಬರುತ್ತೆ ಅಂತ ಅಂದರೆ ಸ್ವಿಗ್ಗಿಯಿಂದ ಅವರು ಝೈಪ್ಗೆ ಹೋಗುತ್ತೆ, ಝೈಪವರಿಂದ ನಮಗೆ ಬರುತ್ತೆ. ಆಮೇಲೆ ಡೈರೆಕ್ಟಾಗಿ ಬರೋದಕ್ಕಿಂತ ಆ ಝೈಪ್ಗೆ ಹೋಗಿ ನಮಗೆ ಬರೋದು ಯಾವ ರೀತಿ ಇರುತ್ತೆ ಹೇಳಿ ಅಂತಂದರೆ ಅಲ್ಲೂ ಕೂಡ ಅವರು ಬ್ರೋಕರೇಜ್ ಆ ಥರ ಏನೇನೋ ಇರುತ್ತೆ, ಅದ್ರ ಒಳಗಡೆ ತುಂಬ ಸಮಸ್ಯೆ ಇರುತ್ತೆ. ಅದರಿಂದ ಏನಕ್ಕೆ ಸಮಸ್ಯೆ, ಒಂದೇ ಸಲ ನೀವು ಡೈರೆಕ್ಟಾಗಿ ನಿಮ್ಮ ಐ ಡಿಲೇ ಡ್ಯೂಟಿ ಮಾಡಿ ಅಂತಂದರೆ ನಮಗೆ ಈ ಥರ ಮಾಡಿಕೊಡ್ತೀನಿ ಅಂತಂದರೆ ಇಲ್ಲ ನನಗೆ ಬೇಡ ಅಂತಲೇ ನೀವು ಹೇಳೋಕ್ಕೆ ನೀವು ಟ್ರೈ ಮಾಡಿ. ಏನಕ್ಕೆ ಅಂತ ಅಂದರೆ ಪ್ರತಿಯೊಂದರಲ್ಲೂ ಕೂಡ ಸಮಸ್ಯೆ ಇದ್ದೇ ಇರುತ್ತೆ. ಅಂತ ಅಂದರೆ ಸ್ಯಾಲ್ರಿ ಬರೋದಾಗಲಿ ಇದೆಲ್ಲ ಸಮಸ್ಯೆ ಇರುತ್ತೆ. ಅಂದರೆ ಡೈರೆಕ್ಟಾಗಿ ಬರೋದಕ್ಕೂ ಬಟ್ ಥರ್ಡ್ ಪಾರ್ಟಿಗೆ ಹೋಗಿ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಇರಲಿ, ನಮ್ಗೆ ಯಾವುದಾದ್ರು ಥರ್ಡ್ ಪಾರ್ಟಿ ಬೇಡ. ನಿಮ್ದು ಏನು ಬೈಕ್ ರೆಂಟ್ ಇದೆಯೋ ಬೈಕ್ ರೆಂಟ್ ಕಟ್ತೀನಿ ಅಂತ ಹೇಳ್ಬಿಟ್ಟು ನೀವು ಡೈರೆಕ್ಟಾಗಿ ಬೈಕ್ ರೆಂಟೇ ಕಟ್ಟಿ. ಅಂತ ಅಂದರೆ ನನ್ನ ಹತ್ರ ಓನ್ ವೆಹಿಕಲ್ ಇಲ್ಲ ಸದ್ಯಕ್ಕೆ, ನಾನು ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಲೇ ನಾನು ತೊಗೊಬೇಕು ಅಂತ ಹೇಳ್ಕೊಂಡಿರ್ತಾರೆ. ತುಂಬ ಜನ ಏನು ಅಂದ್ಕೊಳ್ತಾರೆ ಗೊತ್ತಾ, ಕಷ್ಟ ಇರುತ್ತೆ ನನಗೆ ಒಂದು ಬೈಕ್ ಬೇಕು ಅಂತ ಅಂದ್ಬಿಟ್ಟು ಬಂದಿರ್ತಾರೆ. ಅಂತಂದರೆ ಸ್ಟಾರ್ಟಿಂಗ್ಗೆ ನೋಡಿ ಎಷ್ಟು ಕಟ್ಟಬೇಕು ನೀವು ಅಂತ ಹೇಳ್ಬಿಟ್ಟು 5,000 ನೀವು ಕಟ್ಟಲೇಬೇಕಾಗುತ್ತೆ. 5,000 ಕಟ್ಟಲಿಲ್ಲ ಅಂತ ಅಂದರೆ ನಿಮಗೆ ಯಾವುದೇ ಆದಂಥ ಬೈಕಲ್ಲಿ ಸಿಗೋಲ್ಲ. 5,000 ಕಟ್ಟಿದ ಮೇಲೆ ನಿಮಗೆ ಬೈಕ್ ಸಿಗುತ್ತೆ. ಆಮೇಲೆ ನೀವು ಕೂಡ ಡ್ಯೂಟಿ ಮಾಡ್ಬೋದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಯಾವುದೋ ಐ ಡಿ ಮಾಡ್ಸೋಕೋಬೇಡಿ, ನಿಮ್ಮದೇ ಸ್ವಂತ ಐ ಡಿ ಮಾಡ್ಕೊಳ್ಳಿ. ಅಂತಂದರೆ ಅವರು ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ನಿಮಗೆ ಆ ಥರ ಆಫರ್ ಸಿಗುತ್ತೆ, ಈ ಥರ ಆಫರ್ ಸಿಗುತ್ತೆ, ನಮಗೆ ಇಷ್ಟು ರೈಡ್ ನೀವೇನಾದ್ರು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇದು ರೆಂಟ್ ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ರೆಂಟ್ ಕಟ್ಟಾಗಲಿ ಬಿಡಿ, ಅದೇನು 200 ರೂಪಾಯಿ ಇದೆಯೋ 250 ರೂಪಾಯಿ ಏನಿದೆಯೋ ಆ ರೆಂಟ್ ಕಟ್ಟಾಗಲಿ, ಏನು ತೊಂದರೆ ಇಲ್ಲ. ಆ ರೆಂಟ್ ಕಟ್ಟಾಗೋದಕ್ಕಿಂತ ನೀವೇನಾದ್ರು ಐ ಡಿ ಏನಾದ್ರು ಅಲ್ಲಿ ಮಾಡಿಸ್ಕೊಂಬಿಡ್ತೀರಾ ಅಂತ ಅಂದರೆ ಅದಕ್ಕಿಂತ ಡಬಲ್ ನಿಮ್ಮ ಅಮೌಂಟ್ ಹೋಗ್ತಾಯಿರುತ್ತೆ. ಅಂತಂದರೆ ಒಂದು ದಿವಸದಲ್ಲ ಅದು, ನೀವು ತಿಂಗಳೆಲ್ಲ ಮಾಡೋರು ತಿಂಗಳೆಲ್ಲ ಕೂಡ ಅಷ್ಟೇ ಅಮೌಂಟು ಡಿಫ್ರೆನ್ಸ್ ತುಂಬ ಇರುತ್ತೆ ಗೈಸ್. ಏನಕ್ಕೆ ಅಂತ ಅಂದರೆ ನಮಗೆ ಈಗ ಡೈರೆಕ್ಟ್ ಕಂಪ್ನಿಯಿಂದ ಆದರೆ ಇನ್ಸೆಂಟಿವ್ ಈ ಥರ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಅಲ್ಲಿ ಯಾವುದು ಕೂಡ ನಮಗೆ ಸಿಗ್ತಾ ಇರಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವೇನಾದ್ರು ರೆಂಟ್ ಬೈಕ್ ತೊಗೊಳ್ತೀರಾ ಅಂತಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಐ ಡಿ ಮಾಡಿಸ್ಬೇಡಿ. ಇದಂತೂ ನಂದು ಸ್ಟ್ರಾಂಗ್ ಸಜೆಷನ್ ಅಂತ ನೀವು ಅಂದ್ಕೊಳ್ಳಿ ಗೈಸ್. ನೋಡಿರಲ್ವಾ, ಅಂದರೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನೀವು ಕೂಡ ತುಂಬ ಜನ ಕಮೆಂಟ್ ಮಾಡ್ತಾರೆ. ಅಂದರೆ ಜಿಪ್ ಬಗ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಮಾತಾಡಿಸಿ ಈ ವಿಡಿಯೋ ಕೂಡ ಮಾಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾಯಿನಿ. ಬೈ ಗೈಸ್.